ಹಾಯ್ ಫ್ರೆಂಡ್ಸ್, ಕನ್ನಡ ಇಂಡಸ್ಟ್ರಿಯ ಖ್ಯಾತ ನಟಿಯರ ಊರು ಯಾವುದು, ಹಾಗೆ ಜಾತಿ ಯಾವುದು, ಬೇರೆ ಬೇರೆ ರಾಜ್ಯದಿಂದ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಹೆಸರು ಮಾಡಿದಂತಹ ಸುಂದರಿಯರು ಯಾರು, ಹೆಚ್ಚಾಗಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಯಾವ ಜಾತಿಯ ಹೀರೋಯಿನ್ ಇದ್ದಾರೆ ಗೊತ್ತಾ? ಬನ್ನಿ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಈ ಪುಟ್ಟ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಈ ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯದಾಗಿ ರಶ್ಮಿಕಾ ಮಂದಣ್ಣ. ಇವರು ಯಾರಿಗೆಲ್ಲ ಗೊತ್ತಿಲ್ಲ ಬಿಡಿ. ಇವರು ಕೊಡಗಿನಲ್ಲಿ ಹುಟ್ಟಿದ ಇವರು ಕ್ಷತ್ರಿಯ ಜಾತಿಯವರಾಗಿದ್ದಾರೆ. ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಇವರು ಎಂಟ್ರಿ ಕೊಟ್ಟು ಈಗ ತೆಲುಗು ಮತ್ತು ಬಾಲಿವುಡ್ನಲ್ಲಿ ಮಿಂಚುತ್ತಿದ್ದಾರೆ. ರಚಿತಾ ರಾಮ್. ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ಅಂತಾನೆ ಫೇಮಸ್ ಆಗಿರುವ ರಚಿತಾ ರಾಮ್ ಮೂಲತಃ ಮಧ್ಯಪ್ರದೇಶದ ಭೋಪಾಲ್ನವರು. ಸದ್ಯ ಬೆಂಗಳೂರಿನಲ್ಲಿ ನೆಲೆಸಿರುವ ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ರಮ್ಯಾ. ಬೆಂಗಳೂರಿನಲ್ಲಿ ಹುಟ್ಟಿದ ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ. ಸದ್ಯ ಸಿನಿಮಾದಿಂದ ದೂರ ಇರುವ ಇವರು ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ನ ಮೋಹಕ ತಾರೆ ಆಗಿ ಮಿಂಚಿದ್ದಾರೆ. ರಾಧಿಕಾ ಪಂಡಿತ್. ಉತ್ತರ ಕನ್ನಡ ಜಿಲ್ಲೆಯ ಶಿರಾಲಿಯಲ್ಲಿ ಹುಟ್ಟಿದ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಇವರು ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಮದುವೆ ಆಗಿದ್ದಾರೆ. ಯಶ್ ಕೂಡ ಒಕ್ಕಲಿಗರಾಗಿದ್ದು ಇಬ್ಬರು ಸಂತೋಷವಾಗಿ ಜೀವನ ನಡೆಸುತ್ತಿದ್ದಾರೆ. ಹಾಗೆ ಇವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಅಮೂಲ್ಯ. ಗೋಲ್ಡನ್ ಕ್ವೀನ್ ಅಮೂಲ್ಯ ಬೆಂಗಳೂರಿನಲ್ಲಿ ಹುಟ್ಟಿದರು. ಚೆಲುವಿನ ಚಿತ್ತಾರ ಫಿಲ್ಮ್ ಮೂಲಕ ಎಂಟ್ರಿ ಕೊಟ್ಟು ಕರ್ನಾಟಕದ ಜನತೆಗೆ ಒಂದು ಕಾಲದಲ್ಲಿ ನಿದ್ದೆಗೆಡಿಸಿದ ಚೆಲುವಿನ ಚಿತ್ತಾರದ ಚೆಲುವೆ ಇವರು. ಸದ್ಯ ದಾಂಪತ್ಯ ಜೀವನದಲ್ಲಿ ಖುಷಿಯಾಗಿದ್ದು ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಶ್ರೀನಿಧಿ ಶೆಟ್ಟಿ. KGF ಸಿನಿಮಾದಿಂದ ಮೂಲಕ ಎಂಟ್ರಿ ಕೊಟ್ಟ ಈ ನಟಿ ಮಂಗಳೂರಿನವರು. ಬಂಟ್ ಅಂದರೆ ಶೆಟ್ಟಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಸಂಯುಕ್ತಾ ಹೆಗಡೆ. ಕಿರಿಕ್ ಬೆಡಗಿ. ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದಾರೆ. ಹಾಗೆ ಕಿರಿಕ್ ಬೆಡಗಿ ಅಂತ ಫೇಮಸ್ ಆಗಿದ್ದಾರೆ. ಪ್ರಿಯಾಮಣಿ. ತಮಿಳು, ಮಲಯಾಳಂ, ತೆಲುಗು, ಕನ್ನಡ ಹೀಗೆ ಎಲ್ಲ ಭಾಷೆಗಳಲ್ಲಿ ಇವರು ಹೆಸರು ಮಾಡಿದ್ದಾರೆ. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಇವರು ತಮಿಳು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. ಮೇಘನಾ ರಾಜ್. ಹಿರಿಯ ನಟ ಸುಂದರ ರಾಜ್ ಅವರ ಮಗಳು. ಇವರು ಬೆಂಗಳೂರಿನಲ್ಲಿ ಹುಟ್ಟಿದರು. ಇವರ ಜಾತಿ ವಿಚಾರ ನೋಡೋದಾದರೆ ಅಪ್ಪ ಹಿಂದೂ, ಅಮ್ಮ ಕ್ರಿಶ್ಚಿಯನ್. ನಮ್ಮ ಸಂಸ್ಕೃತಿಯ ಪ್ರಕಾರ ನೋಡೋದಾದರೆ ಮಕ್ಕಳು ಅಪ್ಪನ ಜಾತಿಯನ್ನು ಪಾಲಿಸುತ್ತಾರೆ. ಹಾಗೆ ಮೇಘನಾ ರಾಜ್ ಹಾಗಲ್ಲ. ಮೇಘನಾ ರಾಜ್ ಅಮ್ಮನ ಜಾತಿಯನ್ನು ಪಾಲಿಸಿದ್ದಾರೆ. ಅಂದರೆ ಮೇಘನಾ ರಾಜ್ ಅವರು ಕ್ರಿಶ್ಚಿಯನ್ ಆಗಿದ್ದಾರೆ. ಶ್ರುತಿ ಹರಿಹರನ್. ತಮಿಳು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಈ ನಟಿ ಇವರು ಕೇರಳ ಮೂಲದವರಾಗಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಆಶಿಕಾ ರಂಗನಾಥ್. ಸ್ಯಾಂಡಲ್ವುಡ್ನ ಮಿಲ್ಕ್ ಬ್ಯೂಟಿ ಅಂತಾನೆ ಇವರು ಫೇಮಸ್ ಆಗಿದ್ದಾರೆ. ಇವರು ಒಕ್ಕುಲ ಸಮುದಾಯಕ್ಕೆ ಸೇರಿದ್ದಾರೆ. ಇವರು ಹಾಸನದಲ್ಲಿ ಜನಿಸಿದ್ದಾರೆ. ದೀಪಿಕಾ ದಾಸ್. ಇವರು ರಾಕಿಂಗ್ ಸ್ಟಾರ್ ಯಶ್ ಅವರ ಚಿಕ್ಕಮ್ಮನ ಮಗಳು. ಇವರು ಕೂಡ ಒಂದೆರಡು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸೊ ಇವರು ಕೂಡ ಒಕ್ಕಲಿಗರಾಗಿದ್ದಾರೆ. ಸಂಜನಾ ಗಲ್ರಾನಿ. ಬೆಂಗಳೂರಿನಲ್ಲಿ ಜನಿಸಿದ್ದಾರೆ. ಇವರು ಸಿಂಧಿ ಕುಟುಂಬದಲ್ಲಿ ಹುಟ್ಟಿದ್ದಾರೆ. ಮದುವೆ ಬಳಿಕ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ. ಸಪ್ತಮಿ ಗೌಡ. ಕಾಂತಾರ ನಟಿ ಸಪ್ತಮಿ ಗೌಡ ಬೆಂಗಳೂರಿನಲ್ಲಿ ಹುಟ್ಟಿದ್ದಾರೆ. ಇವರು ಕೂಡ ಒಕ್ಕಲಿಗ ಸಮುದಾಯದವರಾಗಿದ್ದಾರೆ. ಮೀರಾ ಜಸ್ಮಿನ್. ಕೇರಳ ಮೂಲದ ಮೀರಾ ಜಸ್ಮಿನ್ ಕ್ರಿಶ್ಚಿಯನ್ ಸಮುದಾಯದವರಾಗಿದ್ದಾರೆ. ನಯನತಾರ. ಕೇರಳದವರಾದ ನಯನತಾರ ಬ್ರಾಹ್ಮಣ ಜಾತಿಯವರಾಗಿದ್ದಾರೆ. ಸಾಯಿ ಪಲ್ಲವಿ. ಬಡವ ಸಮುದಾಯದಲ್ಲಿ ಹುಟ್ಟಿದ ಇವರು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಜನಿಸಿದ್ದಾರೆ. ಸಮಂತಾ. ಚೆನ್ನೈನಲ್ಲಿ ಹುಟ್ಟಿದ ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಅನುಷ್ಕಾ ಶೆಟ್ಟಿ.
ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಹುಟ್ಟಿದ ಇವರು ಶೆಟ್ಟಿ ಕುಟುಂಬದವರಾಗಿದ್ದಾರೆ. ಆದರೆ ಇವರು ಫೇಮಸ್ ಆಗಿದ್ದು ತೆಲುಗು ಇಂಡಸ್ಟ್ರಿಯಲ್ಲಿ ಬಾಹುಬಲಿಯ ಸಿನಿಮಾದಿಂದ. ತಮ್ಮಣ್ಣ ತಮಿಳು, ಹಿಂದಿ, ತೆಲುಗು ಅನೇಕ ಭಾಷೆಗಳಲ್ಲಿ ಇವರು ಫೇಮಸ್ ಆಗಿದ್ದಾರೆ. ಟಾಲಿವುಡ್ನಲ್ಲಿ ಮಿಲ್ಕ್ ಬ್ಯೂಟಿ ಅಂತಲೇ ಇವರು ಫೇಮಸ್ ಆಗಿದ್ದಾರೆ. ಇವರು ಕೂಡ ಮುಂಬೈನಲ್ಲಿ ಹುಟ್ಟಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವರೆಲ್ಲ ಸ್ಯಾಂಡಲ್ವುಡ್ನ ನಟಿಯರ ಊರು ಮತ್ತು ಜಾತಿ. ಇದರಲ್ಲಿ ನಿಮ್ಮ ನೆಚ್ಚಿನ ನಟಿ ಯಾರೆಂದು ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಮುಂದೆ ವಿಡಿಯೋ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.